ವಿಜೇಂದ್ರ ಮಾಡದಂತೆ ರಾಜಕೀಯ ದ್ವೇಷ ಮಾಡನು. ನಾನು ಯಡಿಯೂರಪ್ಪರನ್ನ ವಿರೋಧ ಮಾಡ್ತಿಲ್ಲ ಅಂತ ವಿಜೇಂದ್ರಗೆ ಕುಮಾರ್ ಬಂಗಾರಪ್ಪ ಕೌಂಟರ್ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಈಗ ರಾಜಕೀಯ ದ್ವೇಷ ಶುರುವಾಗಿದೆ. ಕೆಜೆಪಿಯಿಂದ ಬಂದವರಿಗೆ ಸ್ಥಾನಮಾನ ಸಿಗ್ತಾ ಇದೆ. ವಿಜೇಂದ್ರ ಏಕಾಂಗಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ತಿದ್ದಾರೆ ಅಂತ ಕುಮಾರ್ ಬಂಗಾರಪ್ಪ ಕಿಡಿಕಾರಿದ್ದಾರೆ. ವಿಜೇಂದ್ರಗೆ ಕೌಂಟರ್ ಕೊಟ್ಟಿದ್ದಾರೆ. ವಿಜೇಂದ್ರ ಮಾಡಿದ ರೀತಿ ರಾಜಕೀಯ ದ್ವೇಷವನ್ನ ನಾನು ಮಾಡಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರ ಬಗ್ಗೆ ನಾವು ವಿರೋಧ ಮಾಡಿಲ್ಲ. ಐ ಥಿಂಕ್ ಬಹಳಷ್ಟು ಸಂದರ್ಭದಲ್ಲಿ ನಾವು ಅವರಿಗೆ ಯಾವ ಗೌರವವನ್ನು ನಾನು ಪಕ್ಷ ಸೇರ್ತಕ್ಕಂಥದ್ದಿಂದಲಿರ್ಬೋದು ಅಥವಾ ಅವರು ವಿರೋಧ ಪಕ್ಷದ ಇರ್ಬೋದು. ನಾನು ಮಂತ್ರಿ ಆದಾಗಲಿಂದ ಅವರು ವಿರೋಧ ಪಕ್ಷದಲ್ಲಿದ್ದರು. ಅವರು ಯಾವತ್ತು MLC ಆಗಿದ್ರು. ಅವತ್ತು ಯಾವ ಅವರ ಹಿರಿತನಕ್ಕೆ ಅವತ್ತು ರಾಜಕೀಯಕ್ಕೆ ಗೌರವ ಕೊಡೋದು. ಶಿವಮೊಗ್ಗದಲ್ಲಿ ಅದೊಂದು ಪರಂಪರೆ ಇದೆ. ನಾವು ಯಾರು ಕೂಡ ನಮ್ಮ ರಾಜಕೀಯದ ದ್ವೇಷಗಳನ್ನು ಇವಾಗ ಏನ್ ಮಾಡ್ತಾ ಇದಾರೆ ಆ ಮಟ್ಟಕ್ಕೆ ಮಾಡಿಲ್ಲ. ಎಲ್ಲರೂ ಇಡೀ 239 ಬೂತ್ನವರೆಲ್ಲ ಸೇರಿಬಿಟ್ಟು ಒಬ್ಬ ಮಂಡಲದ ಅಧ್ಯಕ್ಷರು ಮಾಡಿರಿ ಅಂದ್ರೆ ಅದನ್ನ ಬಿಟ್ಟುಬಿಟ್ಟು ಬೇರೆ ಒಬ್ಬರನ್ನ ಅವ್ರದೇ ತಿಳುವಳಿಕೆ ಇದ್ದವ್ರನ್ನ ಸೊರಬಕ್ಕೆ ಮಂಡಲದ ಅಧ್ಯಕ್ಷರನ್ನ ಮಾಡ್ತಾರೆ. ಮಾಡಕ್ಕಾಗತ್ತೆ? ಸಾಧ್ಯ ಆಗುತ್ತೆ? ನಾವೆಲ್ಲರೂ ಸೇರಿ ಅಂತ ನಾನು ಒಬ್ಬನೇ ಕೊಟ್ಟವನಲ್ಲ, ಮೀಟಿಂಗ್ ಮಾಡಿ ಅವ್ರನ್ನೇ ಕಳಿಸಿ ಬಂದು ಅವರು ಇದನ್ನೇ ಹಾಕೊಂಡು ಇದನ್ನೇ ಹೇಳೋದು. ಇದು ಇರ್ರೆಗ್ಯುಲಾರಿಟೀಸ್ ಹೆಂಗೆ ನಡೀತಾ ಇದೆ ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ಅಂದ್ರೆ ಈ ತರ ನಡೆದಿದ್ದನ್ನೇ ಇವರು ರಾಜ್ಯಾಧ್ಯಕ್ಷ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಲ್ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಬಿಜೆಪಿಯಲ್ಲಿ ಬಣ ಬಡಿದಾಟ ಇನ್ನೂ ಕೂಡ ನಿಂತಿಲ್ಲ. ಯತ್ನಾಳ್ ಟೀಮ್ ಮತ್ತೆ ಪ್ರಯತ್ನವನ್ನ ಮುಂದುವರೆಸಿದೆ. ಸದ್ಯಕ್ಕೆ ಅಧ್ಯಕ್ಷ ಗಾದಿಯಿಂದ ವಿಜೇಂದ್ರರನ್ನ ಕೆಳಗಿಳಿಸೋದಕ್ಕೆ ನಡೀತಾ ಇರೋ ಪ್ರಯತ್ನಗಳು ಏನು? ಕುಮಾರ್ ಬಂಗಾರಪ್ಪ ಕೊಟ್ಟಂತ ಸ್ಟೇಟ್ಮೆಂಟ್. ಶ್ವೇತಾ, ಬಿಜೆಪಿಯಲ್ಲಿ ನಡೀತಿರುವಂತ ಏನು ಬಣ ಬಡಿದಾಟ ಇದೆ, ಇದು ಒಂದು ರೀತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಯಾಕಂದ್ರೆ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥ ಸ್ಥಿತಿ ಈಗ ನಿರ್ಮಾಣವಾಗಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂತ ಕುತೂಹಲ ಇದ್ದೇ ಇದೆ. ಆದ್ರೆ ನಮಗೆ ಲಭ್ಯವಾಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಗಲ್ಲ ಅನ್ನುವಂತ ಚರ್ಚೆಗಳು ಇರುವಂತ ಬೆನ್ನಲ್ಲೇ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಪ್ರಯತ್ನವನ್ನು ಕೂಡ ಈಗಾಗಲೇ ರೆಬಲ್ ಟೀಮ್ ಮುಂದುವರುತ್ತಾ ಇದೆ. ವಿಜೇಂದ್ರನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇರುವಂತ ಯತ್ನಾಳ್, ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಲಿಂಬಾವಳಿ ಸೇರಿದಾಗೆ ಪ್ರಮುಖ ನಾಯಕರಿದ್ದಾರೆ. ಇವರೆಲ್ಲರೂ ಕೂಡ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ತಾವು ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂದೆ ಇಡ್ತಕ್ಕಂಥ ಪ್ರಶ್ನೆ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನವನ್ನು ಇವತ್ತು ಕುಮಾರ್ ಬಂಗಾರಪ್ಪ ಮಾಡಿದ್ದಾರೆ. ನನ್ನನ್ನು ಪರಿಗಣಿಸಿದ್ರು ಕೂಡ ಖಂಡಿತವಾಗಿ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳುವುದರ ಮೂಲಕ ತಮ್ಮ ಬಣದಿಂದ ಅಧ್ಯಕ್ಷ ಸ್ಥಾನಕ್ಕೆ ಏನು ಪ್ರಯತ್ನಗಳು ಮುಂದುವರೆದಿದೆ ಆ ಪ್ರಯತ್ನವನ್ನ ಮುಂದುವರಿಸಲಿಕ್ಕೆ ರೆಬಲ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನವನ್ನು ಕೂಡ ಇವತ್ತು ಕುಮಾರ್ ಬಂಗಾರಪ್ಪ ಮಾಡಿದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ವಿಜೇಂದ್ರ ಬಗ್ಗೆ ಮತ್ತೆ ವಾಗ್ದಾಳಿಯನ್ನ ಇವತ್ತು ಕುಮಾರ್ ಬಂಗಾರಪ್ಪ ಅವರು ಮುಂದುವರಿಸಿದ್ದಾರೆ. ನಿನ್ನೆ ತಾನೇ ಸಭೆ ಸೇರಿರ್ತಕ್ಕಂಥ ರೆಬಲ್ ನಾಯಕರು ಮುಂದಿನ ರಾಜಕಾರಣದ ಹಲವಾರು ಲೆಕ್ಕಾಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಅಂತಿಮವಾಗಿ ವಿಜೇಂದ್ರ ವಿರುದ್ಧ ತಮ್ಮ ಹೋರಾಟವನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಪ್ರಯತ್ನ ಹಿಂದೆ ಸರಿಬಾರದು ಅನ್ನುವಂಥ ನಿರ್ಧಾರಕ್ಕೆ ಬಂದಿರತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರ್ತದೆ. ಆ ಕಾರಣಕ್ಕಾಗಿ ಇವತ್ತು ಕುಮಾರ್ ಬಂಗಾರಪ್ಪ ಅವರು ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.